ಕೌಟುಂಬಿಕ ನ್ಯಾಯಾಲಯದ ಮಹಿಳಾ ನ್ಯಾಯಾಧೀಶೆಯ ಶ್ಲಾಘನೀಯ ಪ್ರಯತ್ನ. ಸಪ್ತಪದಿಯಲ್ಲಿನ ವಚನವನ್ನ ಅರಿವಿಗೆ ತಂದುಕೊಟ್ಟಿದ್ರಿಂದ ದಂಪತಿಗಳಿಂದ ವಿಚ್ಛೇದನದ ನಿರ್ಧಾರವನ್ನ ಕೈಬಿಟ್ಟಿದ್ದರು. ಸಪ್ತಪದಿಯಲ್ಲಿನ ವಚನವನ್ನ ಅರಿವಿಗೆ ತಂದುಕೊಟ್ಟ ಬಳಿಕ ವಿವಾಹಿತ ದಂಪತಿಗಳಿಂದ ವಿಚ್ಛೇದನದ ನಿರ್ಧಾರವನ್ನ ಹಿಂಪಡೆಯಲಾಗಿದೆ. ಛತ್ತೀಸ್ಗಢ ಇಲ್ಲಿ ಆಯೋಜಿಸಲಾಗಿದ್ದ ಲೋಕ ಅದಾಲತ್ನಲ್ಲಿ ವಿಚ್ಛೇದನವನ್ನ ಪಡೆಯಲು ಬಂದಿದ್ದ ದಂಪತಿಗೆ ಬೆಮೆತರ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶೆ ನೀಲಿಮಾ ಸಿಂಗ್ ಅವರು ನೀಡಿದ ಸಕಾರಾತ್ಮಕ ಸಲಹೆಯಿಂದ ದಂಪತಿಗಳು ವಿಚ್ಛೇದನದ ನಿರ್ಧಾರವನ್ನ ಹಿಂಪಡೆದಿದ್ದಾರೆ. ಸಲಹೆ ನೀಡುವಾಗ ನ್ಯಾಯಾಧೀಶೆ ನೀಲಿಮಾ ಸಿಂಗ್ ಅವರು ಮದುವೆಯ ಸಮಯದಲ್ಲಿ ಸಪ್ತಪದಿಯಲ್ಲಿ ನೀಡಿದ ವಚನಗಳ ಆಧಾರವನ್ನ ತೆಗೆದುಕೊಂಡಿದ್ರಿಂದ ಇದು ಸಾಧ್ಯವಾಯಿತು. ಸರ್ವೋಚ್ಚ ನ್ಯಾಯಾಲಯವು ಪತಿ ಪತ್ನಿಯರ ವಿಚ್ಛೇದನಕ್ಕೆ 6 ತಿಂಗಳ ಕಾಲಾವಕಾಶವನ್ನ ನೀಡುತ್ತೆ. ಈ ಕಾಲಾವಧಿಯನ್ನ ದಂಪತಿಗಳಿಗೆ ವಿಚಾರ ಮಾಡಲು ಅಥವಾ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ನೀಡಲಾಗುತ್ತೆ. ನ್ಯಾಯಾಧೀಶೆ ನೀಲಿಮಾ ಸಿಂಗ್ ಅವರು ನ್ಯಾಯಾಲಯದ ಗೋಡೆಗಳ ಮೇಲೆ ಸಪ್ತಪದಿಯ ವಚನಗಳ ಒಂದು ಸುಂದರ ಚೌಕಟ್ಟನ್ನ ಹಾಕಿದ್ದಾರೆ. ಆ ದಂಪತಿಗಳಿಗೆ ಈ 7 ವಚನಗಳನ್ನ ಅನುಸರಿಸಲು ಹೇಳ್ತಾರೆ. ಇದರಿಂದ ಪತಿ ಪತ್ನಿಯರಿಗೆ ಪರಸ್ಪರ ಅವರ ಬಗ್ಗೆ ಹಾಗೆ ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತು ಅವರ ಜವಾಬ್ದಾರಿಗಳ ಅರಿವು ಯಾವಾಗಲೂ ಇರುತ್ತೆ. ಈ ಕುರಿತು ನೀಲಿಮಾ ಸಿಂಗ್ ಅವರು ಸಪ್ತಪದಿ ಸಂಸ್ಕೃತದಲ್ಲಿ ಇರುತ್ತೆ. ಹೆಚ್ಚಿನ ಜನರು ಈ ವಿವಾಹದ ವಚನಗಳನ್ನ ನೆನಪಿಟ್ಟುಕೊಳ್ಳುವುದಿಲ್ಲ. ಅದಕ್ಕಾಗಿ ನಾನು ಸಪ್ತಪದಿಯನ್ನ ಹಿಂದಿಗೆ ಭಾಷಾಂತರಿಸಿ ಅದನ್ನ ಫ್ರೇಮ್ ಉಡುಗೊರೆಯಾಗಿ ನೀಡ್ತೇನೆ ಎಂದು ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.